ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕೆಡಿ ಸರ್. ಇಂದು ಪ್ರಚಲಿತ ಘಟನೆ ಮತ್ತು ಜಾಗೃತಿಗೆ ರಿಲೇಟೆಡ್ ಇರುವಂತ ಒಂದು ಸ್ಪೆಷಲ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ಅದ್ಯಾವುದಪ್ಪ ಅಂತಂದ್ರೆ ಇಂಡಿಯಾ ಮತ್ತು ನೇಪಾಳ ಮಧ್ಯೆ ಇರುವಂತ ಒಂದು ಗಡಿ ವಿವಾದ ಅನ್ನುವಂಥದ್ದು. ಯಾಕೆ ಈ ಗಡಿ ವಿವಾದ ಮುನ್ನೆಲೆಗೆ ಬಂದಿದೆ ಅಂದಾಗ, ಈ 2026ರಲ್ಲಿ ಜನ್ಜಿಯೋ PM ಅಂತ ಕರೀತಾರೆ. ಅವ್ರನ್ನ ಬಾಲೆನ್ ಅವರು ಅಥವಾ ಬಾಲೇಂದ್ರ ಅವರು ಶಾ ಅವರು ಅಂತ ಬರ್ತಾರ. ಈ ಬಾಲೆನ್ ಅವರು ಏನ್ ಮಾಡಿದಾರಪ್ಪ ಅಂದ್ರ, ನೇಪಾಳ ತಮ್ಮ ದೇಶದಲ್ಲಿ ಸಂಸತ್ತಿನಲ್ಲಿ ಮಾತನಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪಾ ಅಂತಂತಂದ್ರೆ, ಭಾರತ ದೇಶ ನಮ್ಮ ಕೆಲವು ಭೂ ಪ್ರದೇಶಗಳನ್ನ ಅತಿಕ್ರಮಣ ಮಾಡಿದೆ ಅಥವಾ ಆಕ್ರಮಿಸಿದೆ, ಜೊತೆಗೇನೆ ನಾವು ಕೂಡ ಆ ಭಾರತ ದೇಶದ ಭೂ ಪ್ರದೇಶವನ್ನ ಆಕ್ರಮಣ ಮಾಡಿದೀವಿ, ಅತಿಕ್ರಮಿಸಿದೀವಿ ಅಂತಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯು ಏನಾಗಿದೆ ಅಂತಂದಾಗ ವಿವಾದದ ಕೇಂದ್ರ ಬಿಂದುವಾಗಿದೆ ಅನ್ನುವಂಥದ್ದು. ಅದು ಯಾಕೆ ವಿವಾದದ ಕೇಂದ್ರ ಬಿಂದುವಾಗಿದೆ ಅಂದ್ರೆ, ಎರಡೂ ದೇಶಗಳು ವಿವಾದದ ಕೇಂದ್ರ ಬಿಂದುವಾಗಿರ್ತದೆ. ಒಂದು, ನಮ್ಮ ಭಾರತದ ಭೂಪ್ರದೇಶವನ್ನ ಅವರು ಆಕ್ರಮಣ ಮಾಡ್ಕೊಂಡಾರಂತಂದು ಹೇಳಿದಾರಲ್ಲ, ಅದು ಆ ದೇಶದಲ್ಲಿ ವಿವಾದ ಆಗೈತಿ. ಇನ್ನೊಂದು, ಅವ್ರ ವಿರೋಧ ಪಕ್ಷದರು ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದು, ನಾವು ಅವರ ಭೂಪ್ರದೇಶವನ್ನ ಅತಿಕ್ರಮಿಸಿಕೊಂಡಿದ್ದೇವೆ ಅಂತಂದು ಹೇಳಿದಾರಲ್ಲ, ಅದು ಕೂಡ ವಿವಾದದ ಕೇಂದ್ರ ಬಿಂದುವಾಗಿದೆ. ನಮ್ಮ ಪ್ಲೇಸ್ ಅನ್ನ ನಾವು ತೆಗೆದುಕೊಂಡಿದೀವಿ, ಅವ್ರ ಪ್ಲೇಸ್ ಅನ್ನ ನಾವು ಅತಿಕ್ರಮಣ ಮಾಡಿಲ್ಲ. ನಾವು ನೋಡ್ರಿ, ಒಂದೊಂದು ಮಾತು ಕೂಡ ಇಂಪಾರ್ಟೆಂಟ್ ಆಗ್ತದೆ. ದೇಶದ ಮುಖ್ಯಸ್ಥರು ಒಂದು ಶಬ್ದವನ್ನ ಹೊರಗೆ ಹಾಕ್ಬೇಕಾದ್ರೆ 1000 ಸರಿ ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ಹೆಂಗಿದೆಯಪ್ಪ ಅಂತಂದಾಗ ಗಾದೆ ಮಾತಿದೆ, ಒಂದು ಶಬ್ದ ಹೊರಗೆ ಹಾಕ್ಬೇಕಾದ್ರೆ ವಿಚಾರ ಮಾಡು. ಅದಕ್ಕೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಜೊತೆಗಿನ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬಸವಣ್ಣನವರು, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅಂತಾರೆ. ಬಟ್ ಇಲ್ಲಿ ಬಾಲೆನ್ ಅವರ ಹೇಳಿಕೆಯು ಜಗಳಕ್ಕೆ ಕಾರಣ ಆಗ್ತಾ ಇದೆ, ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅಂದ್ರೆ ಅಲ್ಲಿ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ, ಮತ್ತು ದೇಶದ ರಾಷ್ಟ್ರ ಪ್ರೇಮವನ್ನು ಹೊಂದಿರುವಂತಹ ಜನರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ದೇಶದವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತ ಅದು ಚರ್ಚೆಯಲ್ಲಿ ಇರುವುದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ಮೇನ್ಸಿಗೂ ಕೂಡ ಹೆಲ್ಪ್ ಆಗ್ತದೆ. IAS ಆಗಿರ್ಬೋದು, KAS ಮೇನ್ಸಿಗೂ ಕೂಡ ಹೆಲ್ಪ್ ಆಗ್ತದ. ಹಾಗಾಗಿ ಈ ಕಂಟೆಂಟ್ ಅನ್ನ ನಾವು ಡಿಟೇಲ್ ನೋಡ್ತಾ ಬರೋಣ. ಇಂಡಿಯಾ ಮತ್ತು ನೇಪಾಳದ ಗಡಿ ವಿವಾದವನ್ನ ಡಿಸ್ಕಷನ್ ಮಾಡ್ತಾ ಬರೋಣ. ಇದ್ರ ಮೇಲೆ ಒಂದು ಕ್ವಶನ್ಸ್ ಬಂದೇ ಬರ್ತದೆ, ಸ್ವಲ್ಪ ಇದ್ರ ಮೇಲೆ ಫೋಕಸ್ ಮಾಡ್ರಿ ಅನ್ನುವಂಥದ್ದು. ನೋಡ್ರಿ, ಇತ್ತೀಚಿನ ಅವಧಿಯಲ್ಲಿ ಬಾಲೆನ್ ಅವರು ಗ್ರೇಟರ್ ನೇಪಾಳ ಎಂಬ ಶಬ್ದವನ್ನ ಬಳಕೆ ಮಾಡಿ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಈ ವಿವಾದದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದಾಗ, ಅವರು ಈ ಲಿಪಿಯಾದೂರು ಮತ್ತು ಲಿಪುಲೇಖ ಮತ್ತು ಕಾಲಪಾನಿಗಳು ಇವು ಗ್ರೇಟರ್ ನೇಪಾಳ ಮ್ಯಾಪ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಮುಂಚಿತವಾದಂತ ಮ್ಯಾಪ್ ಅಲ್ಲಿ ಈ ಪ್ಲೇಸ್ಗಳು ನೇಪಾಳದ ನಕ್ಷೆಯಲ್ಲಿ ಇರಲಿಲ್ಲ. ಅವು ಇಂಡಿಯಾದ ಭಾಗವಾಗಿದ್ದು ಮತ್ತು ಇಂಡಿಯಾದ ಉತ್ತರಾಖಂಡ ರಾಜ್ಯದ ಭಾಗವಾಗಿದ್ದು ಈ ಪ್ಲೇಸ್ಗಳು. ಈ ಗ್ರೇಟರ್ ನೇಪಾಳ ಮ್ಯಾಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಈ ಹೆಸರುಗಳನ್ನ, ಈ ಪ್ಲೇಸ್ಗಳನ್ನ ಮೆನ್ಷನ್ ಮಾಡೋದ್ರಿಂದ ಏನಾಗಿದೆ, ಇದು ವಿವಾದದ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತಂದಾಗ ಈ ಬಾಲೆನ್ ಅವರ ಹೇಳಿಕೆ ಕೂಡ ಕಾರಣ ಆಗ್ತದೆ, ನೆನಪಲ್ಲಿ. ಸೊ ಇದನ್ನ ಮತ್ತೆ ಒಂದು ನೋಡೋಣ. ಇಲ್ಲಿ ನೋಡಿಲಿ, ಮೊನ್ನೆ
ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಕೂಡ ಈ ಪಾಯಿಂಟ್ಸ್ ಬಂದಿತ್ತು, ಒಂದು ಆರ್ಟಿಕಲ್ ರೀತಿಯಲ್ಲಿ ಕೊಟ್ಟಿದ್ರು ಅವರು. ಹಾಗಾಗಿ ಇದು ಮೇನ್ಸ್ಗೂ ಯೂಸ್ ಆಗುತ್ತಾ, ನೀವು ಪ್ರಿಲಿಮ್ಸ್ಗೂ ಕೂಡ ಯೂಸ್ ಆಗುತ್ತಾ. ಇಲ್ಲಿ ಹೇಳಿದಾರೆ ನೋಡ್ರಿ, ಭಾರತ ನೇಪಾಳ ಗಡಿ ವಿವಾದ ಬೂದಿ ಮುಚ್ಚಿದ ಕೆಂಡ ಅಂತಂದು. ಇದು ಇವಾಗ ಅಷ್ಟೇ ಅಲ್ಲ, ಇದು ಹಿಂದಿನ ಅವಧಿಯಲ್ಲಿ, ಹಿಂದಿನ ಕಾಲದಲ್ಲಿ ಇತ್ತು. ಏನು 2 ಶತಮಾನಕ್ಕಿಂತಲೂ ಹಳೆಯ ವಿವಾದ ಇದು. 2 ಶತಮಾನಕ್ಕಿಂತಲೂ ಹಳೆಯ ವಿವಾದ ಆಗಿರುವಂತ ಈ ಪಾಯಿಂಟ್ಸ್ ಏನಾಗಿದೆ, ನೇಪಾಳ ಪ್ರಧಾನಿಯಿಂದ ಮತ್ತೆ ಮುನ್ನೆಲೆಗೆ ಬಂದ್ಬಿಡ್ತು. ಅಂದ್ರೆ ಅವ್ರು ಹೇಳಿಕೆ ಕೊಟ್ರಲ್ಲ, ಅದು ಮತ್ತೆ ವಿವಾದದ ಕೇಂದ್ರ ಬಿಂದು ಆಯ್ತು. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಇರ್ಲಿ ಎನ್ನುವಂಥದ್ದು. ಜೊತೆಗೆ 2020ರಲ್ಲಿ ಕೂಡ ನೇಪಾಳವು ಹೊಸ 100 ನೋಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರ. ಆ 100 ರೂಪಾಯಿ ನೋಟಿನಲ್ಲಿ ಏನಾಗಿದೆಪ್ಪ, ಈ ಕಾಲಪಾನಿ ಲಿಪುಲೇಖ ಲಿಪಿಯಾದೂರ್ ಪ್ರದೇಶವನ್ನ ಉಲ್ಲೇಖ ಮಾಡಿದೆ. ಅದು ಕೂಡ ವಿವಾದದ ಕೇಂದ್ರ ಬಿಂದು ಆಯ್ತು, ಉಲ್ಬಣಗೊಂಡ ಮತ್ತೆ ವಿವಾದ ಅನ್ನುವಂಥದ್ದು. ಈ ವಿವಾದದ ಮೂಲ ಎಲ್ಲಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತಾ, ವಿವಾದದ ಮೂಲ ಎಲ್ಲಿದೆ ಅಂತಂದಾಗ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ರಿ. ಇಂಡಿಯಾ ಮತ್ತು ಅದರಲ್ಲಿ ವಿಶೇಷವಾಗಿ ಬ್ರಿಟಿಷ್ ಇಂಡಿಯಾ, ಆ ಸಂದರ್ಭದಲ್ಲಿ ಇನ್ನೂ ನಮ್ಗೆ ಸ್ವತಂತ್ರ ಸಿಕ್ಕಿರ್ಲಿಲ್ಲ. ಬ್ರಿಟಿಷ್ ಇಂಡಿಯಾ ಪ್ಲಸ್ ನೇಪಾಳ, ಬ್ರಿಟಿಷ್ ಇಂಡಿಯಾ ಪ್ಲಸ್ ನೇಪಾಳ, ಬ್ರಿಟಿಷ್ ಇಂಡಿಯಾ ಮತ್ತು ನೇಪಾಳ ಮಧ್ಯೆ ಏನಾಗುತ್ತಪ್ಪ ಅಂದ್ರೆ ಆಂಗ್ಲೋ ನೇಪಾಳ ವಾರ ನಡೀತದೆ. ಆಂಗ್ಲೋ ನೇಪಾಳ ಯುದ್ಧ ನಡೀತದೆ. ಆಂಗ್ಲೋ ನೇಪಾಳ ಯುದ್ಧ ನಡೀತದೆ. ಈ ಆಂಗ್ಲೋ ನೇಪಾಳ ಯುದ್ಧದ ಹಿನ್ನೆಲೆಯಲ್ಲಿ ಯಾವಾಗ ನಡೀತದೆ ಆಂಗ್ಲೋ ನೇಪಾಳ ವಾರ್ ಅಂದಾಗ 1814ರಿಂದ 1816ರವರೆಗೆ ಈ ಯುದ್ಧ ನಡೀತೈತಿ. 1814ರಿಂದ 1816ರವರೆಗೆ ಯುದ್ಧ ನಡೀತೈತಿ. ಈ ಯುದ್ಧದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೇಪಾಳ ಏನಾಗುತ್ತೆ, ಸೋಲನ್ನ ಅನುಭವಿಸುತ್ತೆ. ಈ ಸೋಲನ್ನು ಅನುಭವಿಸಿದ ನಂತರದಲ್ಲಿ ಏನಾಗುತ್ತಪ್ಪ ಅಂತಾರ, 1816ರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತಾರ. ಆ ಒಪ್ಪಂದ ಏನಪ್ಪಾ ಅಂತಂದಾಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಆ ಒಪ್ಪಂದವನ್ನು ಏನಂತ ಕರೀತಾರ ಅಂದ್ರ ಸುಗೋಲಿಯ ಒಪ್ಪಂದ ಅಂತ ಕರೀತಾರೆ. ಸುಗೋಲಿ ಯಾವಾಗ ಆಗಿತ್ತದು, 1816ರಲ್ಲಿ ಸುಗೋಲಿ ಒಪ್ಪಂದ. ಬ್ರಿಟಿಷ್ ಇಂಡಿಯಾ ಮತ್ತು ನೇಪಾಳ ಮಧ್ಯೆ ಯುದ್ಧ ನಡೀತದಲ್ಲ, ಸೊ 1814ರಿಂದ 1816ರವರೆಗೆ ನಡೀತದೆ. ಯುದ್ಧ ಕೊನೆಗೊಂಡ ನಂತರ ನೇಪಾಳ ಸೋಲ್ತದ. ಆ ಹಿನ್ನೆಲೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಮುಂದ ಸುಗೋಲಿ ಒಪ್ಪಂದವನ್ನ ಮಾಡ್ತಾರ. ಈ ಸುಗೋಲಿ ಒಪ್ಪಂದದ ಪ್ರಕಾರ ಏನಾಗುತ್ತಪ್ಪ ಅಂತಂದಾಗ ಇಲ್ಲಿ ನೋಡ್ತಾ ಬಂದಾಗ ಸುಗೋಲಿ ಒಪ್ಪಂದದ ಪ್ರಕಾರ ಒಂದು ನಿಮಿಷ, ಸುಗೋಲಿ ಒಪ್ಪಂದದ ಪ್ರಕಾರ ಲಿಪಿಯಾದೂರ, ಲಿಪುಲೇಖ ಪಾಸ್ ಮತ್ತು ಕಾಲಪಾನಿಗಳು ಭಾರತಕ್ಕೆ ಸೇರ್ಪಡೆ ಆದವು. ಭಾರತಕ್ಕೆ ಸೇರ್ಪಡೆ ಮಾಡಿದ್ರೆ ಯಾಕಂದ್ರೆ ಬ್ರಿಟಿಷ್ ಇಂಡಿಯಾ ಆಳ್ವಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡೋದ್ರಿಂದ ಈ ಬ್ರಿಟಿಷ್ ಭಾರತ ಮತ್ತು ನೇಪಾಳ ಮಧ್ಯೆ ಯುದ್ಧ ನಡೀತಲ್ಲ, ನೇಪಾಳವನ್ನ ಸೋಲಿಸ್ಬಿಟ್ರು. ನೇಪಾಳವನ್ನ ಸೋಲಿಸಿದಾಗ ಆ ಭೂ ಪ್ರದೇಶಗಳು ಎಲ್ಲಿಗೆ ಬರ್ತಾವ, ಇಂಡಿಯಾಕ್ಕೆ ಬರ್ತಾವು. ಹಾಗಾಗಿ ಆ ಒಪ್ಪಂದದ ಹಿನ್ನೆಲೆಯಲ್ಲಿ ಈ ಪ್ಲೇಸ್ಗಳು ಎದಕ್ ಸಂಬಂಧಪಟ್ಟಿದ್ವಪ್ಪ ಅಂತಂದ್ರ ಭಾರತಕ್ಕೆ ಸಂಬಂಧಪಟ್ಟಿದ್ವು. ಹಾಗಾದ್ರೆ ಇವು ಯಾವ ರಾಜ್ಯದಲ್ಲಿ ಬರ್ತಾವ ಅಂದ್ರ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತಾವ. ಇವು ಯಾವ ರಾಜ್ಯದಲ್ಲಿ ಬರ್ತಾವ, ಉತ್ತರಾಖಂಡ ರಾಜ್ಯದಲ್ಲಿ ಬರ್ತಾವ ಈ ಪ್ಲೇಸಸ್ಗಳು. ಇದು ಯಾಕೆ ವಿವಾದ ಕೇಂದ್ರ ಬಿಂದು ಆಗಿದೆ ಅಲ್ಲ, ಈ ಕಾಳಿ ರಿವರ್ ಇದೆ ಅಲ್ಲ, ಮಹಾಕಾಳಿ ಅಂತ ಕರೀತಾರ. ಈ ಮಹಾಕಾಳಿ ರಿವರ್ ವಿವಾದವನ್ನು ಕ್ರಿಯೇಟ್ ಮಾಡ್ತದ ನ್ಯಾಚುರಲ್ ಆಗಿ. ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ ಅದು ಹೇಳ್ತದ, ಒಮ್ಮೊಮ್ಮೆ ಕಾಳಿ ರಿವರ್ ಈ ಕಡೆ ಹರಿತದ, ಹಿಂಗ ಹೊಂಟ ಬಿಡ್ತದ ಹರಿದು. ಇಲ್ಲಿದೆಯಲ್ಲ ಈ ಕಾಳಿ ರಿವರ್ ಹಿಂಗ ಹರಿತಾ ಇದೆ. ಈಗ ಈ ಕಾಳಿ ರಿವರ್ ಒಮ್ಮೊಮ್ಮೆ ಏನ್ ಮಾಡ್ತದ, ಜಾಸ್ತಿ ಏನಾಗ್ಬಿಡ್ತದಪ್ಪ ಅಂದ್ರೆ ಈ ಕಡೆ ಹರಿಯೋದು ಈ ಕಡೆ ಬಂದ್ಬಿಡ್ತದ, ಒಳಗಡೆ ಹರಿದು ಬಿಡ್ತದ. ಒಳಗಡೆ ಹರಿದಾಗ ಈ ಕಾಳಿ ರಿವರ್ ಪಶ್ಚಿಮ ಭಾಗದಲ್ಲಿ ಏನದಾವಲ್ಲ ಆ ಭಾಗವನ್ನ ಏನಂತ ಕರೀತಾರಪ್ಪ, ಇದು ಭಾರತಕ್ಕೆ ಸೇರಿದ್ದು. ಕಾಳಿ ರಿವರ್ ಏನು ಈ ಕಡೆ ಬಂತಪ್ಪ ಅಂತಂದ್ರ
ಕಾಳಿ ರಿವರ್ ಆ ಕಡೆ ಹೋಯ್ತಪ್ಪ ಅಂದ್ರೆ ಈ ಕಡೆ ಅಂದ್ರೆ ಎರಡು ಭಾಗದಲ್ಲಿ ಹರಿದು ಬರ್ತದ. ಒಮ್ಮೊಮ್ಮೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟ್ ಫ್ಲೋ ಆಗಿಬಿಡ್ತದ, ಆ ಸೈಡ್ ಹೋಗ್ಬಿಡ್ತದ. ಇನ್ನೊಂದ್ಸರಿ ಒಮ್ಮೊಮ್ಮೆ ಏನಾಗುತ್ತಪ್ಪ ಈಸ್ಟ್ ಫ್ಲೋ ಕಡೆ ಅಂದ್ರೆ ಜಾಸ್ತಿ ಈ ಕಡೆ ಬಂದ್ಬಿಡ್ತದ. ಬಂದಾಗ ಅವಾಗ ಏನಾಗುತ್ತಪ್ಪ ಅಂತಾರ ನೇಪಾಳದಲ್ಲಿ ತಲೆಯಲ್ಲಿ ಪ್ರಶ್ನೆಗಳು ಬರ್ತಾವ. ಕಾಳಿಯ ಪಶ್ಚಿಮ ಭಾಗದಲ್ಲಿ ಏನಾದ್ರ ಆ ಪ್ಲೇಸ್ಗಳು ಇದ್ದುವಪ್ಪ ಅಂದರೂ ಭಾರತಕ್ಕೆ ಸೇರ್ಪಡೆ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಕಾಳಿಯ ಪೂರ್ವ ಭಾಗದಲ್ಲಿ ಅವು ಏನಾದ್ರೂ ಇದ್ದುವಪ್ಪ ಅಂತಂತಂದ್ರೆ ಅವು ನೇಪಾಳಕ್ಕೆ ಸಂಬಂಧಪಟ್ಟಿದ್ವಪ್ಪ ಅಂದ್ರೆ ಅದು ತೀರ್ಮಾನವನ್ನು ತೆಗೆದುಕೊಳತ್ತ. ಅರ್ಥ ಮಾಡ್ಕೊಡ್ರಿ. ಯಾಕಂದ್ರ ನದಿಗಳು ಒಮ್ಮೊಮ್ಮೆ ನೆರೆ ಹಾವಳಿ ಬಂದಾಗ ಫ್ಲಡ್ ಅನ್ನು ಕ್ರಿಯೇಟ್ ಮಾಡಿದಾಗ ದಿಕ್ಕನ್ನ ಬದಲಾಯಿಸಿ ಹರಿತಿರ್ತಾವ. ಹರಿಯುವಾದಾಗ ಅವಾಗ ಏನಾಗ್ತಾವ ತುಂಬಿ ಹರಿದಾಗ ಈ ಕಡೆ ಪಶ್ಚಿಮ ಭಾಗದಲ್ಲಿ ಜಾಸ್ತಿ ಹರಿಯಕ್ ಹತ್ಬಿಡ್ತದ. ಅವಾಗ ಆ ಪಶ್ಚಿಮ ಭಾಗದಲ್ಲಿ ಈಗ ಜಾಸ್ತಿ ಹರಿಯತ್ತಪ್ಪ ಅಂತಂದ್ರ ಈ ಪ್ಲೇಸ್ಗಳನ್ನ ದಾಟಿ ಬಂದ್ಬಿಡ್ತದೆ. ಈ ಪ್ಲೇಸ್ಗಳನ್ನ ದಾಟಿ ಹಿಂಗ್ ಬಂದ್ಬಿಡ್ತಪ್ಪ ಅಂತಂದ್ರ ಈ ಪ್ಲೇಸ್ಗಳನ್ನ ದಾಟಿ ಈ ರೀತಿ ಬಂತಪ್ಪ ಅಂತಂದ್ರ ಇವು ಏನಾಗತ್ತಪ್ಪ ಪೂರ್ವ ಭಾಗಕ್ಕೆ ಹೊಂಟು ಬಿಡ್ತಾವ. ಹಾಗಾಗಿ ಅವಾಗ ನಂದಂತ ಅನ್ನಾಗತ್ತೈತಿ. ಬಟ್ ಸುಗಲಿ ಒಪ್ಪಂದ ಅದು ಹೇಳಿಲ್ಲ. ಸುಗಲಿ ಒಪ್ಪಂದ ಪ್ರಕಾರ ಏನಿದೆಪ್ಪ ಅಂತಂದಾಗ ಸುಗಲಿ ಒಪ್ಪಂದ ಪ್ರಕಾರ ಇಂಡಿಯಾ ಮತ್ತು ನೇಪಾಳ ಮಧ್ಯೆ ಯುದ್ಧ ನಡೆದಿದೆ. ಆ ಯುದ್ಧದ ಹಿನ್ನೆಲೆಯಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನೇಪಾಳ ಸೋತಿದೆ. ಹಾಗಾಗಿ ಗೆದ್ದಂತ ಬ್ರಿಟಿಷ್ ಭಾರತ ಆ ಭೂ ಪ್ರದೇಶವನ್ನ ಏನ್ ಮಾಡಿದೆಪ್ಪ ಅಂದ್ರ ವಶಪಡಿಸ್ಕೊಂಡಿದೆ. ವಶಪಡಿಸ್ಕೊಂಡ್ರೆ ಅದು ಉತ್ತರಾಖಂಡ ರಾಜ್ಯದಲ್ಲಿನೇ ಇದಾವು. ಹಾಗಾಗಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿದಾವು. ಇವಾಗ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರ ನೇಪಾಳ ರಾಷ್ಟ್ರ ಈ ಸುಗಾಲಿ ಒಪ್ಪಂದದ ಪ್ರಕಾರನೂ ಕೂಡ ಅದನ್ನ ನಡ್ಕೊಳ್ತಾ ಇಲ್ಲ. ಸುಗಾಲಿ ಒಪ್ಪಂದದ ಪ್ರಕಾರ ಕೂಡ ನಡ್ಕೊಳ್ತಾ ಇಲ್ಲ. ತಂದೆ ಆದಂತ ಹೊಸ ಮ್ಯಾಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಗ್ರೇಟರ್ ನೇಪಾಳ ಅಂತ ಇಂಟ್ರೊಡ್ಯೂಸ್ ಮಾಡಿ ಆ ಪ್ಲೇಸ್ ಗಳನ್ನ ಆ ತಮ್ಮ ಮ್ಯಾಪ್ ಅಲ್ಲಿ ಗುರುತಿಸಿ ಆ ಪ್ಲೇಸ್ ಗಳು ನಮ್ಗೆ ಸಂಬಂಧಪಟ್ಟಿವಂತ ಹೇಳ್ತಾ ಇದೆ. ಜೊತೆಗೆ ನೀನು ಹೇಳಿದಿಲ್ಲ ಹೊಸ ನೋಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ 2020ರಲ್ಲಿ ಹೊಸ ನೋಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಕೂಡ ಏನ್ ಮಾಡ್ತಾರ ಈ ಮೂರು ಪ್ಲೇಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ನೋಟ್ ನಲ್ಲಿ ಐಡೆಂಟಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ತಪ್ಪಾಗ್ತದೆ, ಇದು ತಪ್ಪಾಗ್ತದ. ನಿಜವಾಗಿ ಈ ಪ್ಲೇಸ್ಗಳು ಭಾರತಕ್ಕೆ ಸೇರ್ಪಡೆ ಆದಿದ್ದು. ಅದಕ್ಕೆ ವಿತ್ ಪ್ರೂಫ್ ಏನಿದೆಪ್ಪ ಅಂತಂದಾಗ ನಿಮ್ಗ ವಿತ್ ಪ್ರೂಫ್ ಅನ್ನ ನೋಡ್ತಾ ಹೋದಾಗ ಏನಪ್ಪರ ಸುಗಲಿ ಒಪ್ಪಂದ. ಈ ಪಾಯಿಂಟ್ಸ್ ನಿಮ್ಗ ನೆನಪಿರ್ಲಿ ಅನ್ನೋದು. ಮತ್ತೆ ಇನ್ನೊಂದು ಕಂಟೆಂಟ್ ಇದೆ ಏನಪ್ಪಾ ಅಂತಂದಾಗ ಮುಖ್ಯವಾದಂತ ಅಂಶ ಇಲ್ಲಿ ಸುಸ್ತಾ ಪ್ರದೇಶ ಅಂತ ಬರುತ್ತೆ ನೋಡ್ರಿ. ಇಲ್ಲಿ ಸುಸ್ತಾ ಪ್ರದೇಶ, ಈ ಸುಸ್ತಾ ಪ್ರದೇಶ ಕೂಡ ವಿವಾದದ ಕೇಂದ್ರ ಬಿಂದು ಆಗಿದೆ. ಇದು ಬಿಹಾರದ ಪಶ್ಚಿಮ ಚಂಪಾರಣ್ಯ ಜಿಲ್ಲೆಯ ಬಳಿ ಇರುವ ಗಂಡಕಿ ನದಿಯ ಹರಿವು ಬದಲಾವಣೆಯಿಂದಾಗಿ ಈ ಭಾಗವು ಗಡಿ ಪ್ರದೇಶವಾಗಿ ರೂಪುಗೊಂಡಿದೆ. ಇದು ಸಹ ನೇಪಾಳ ದೃಷ್ಟಿಯಲ್ಲಿ ವಿವಾದ ಸ್ಥಳವಾಗಿದೆ. ಹೌದು, ಸುಸ್ತಾ ಪ್ರದೇಶ. ಸುಸ್ತಾ ಪ್ರದೇಶ ಮ್ಯಾಪ್ ಅಲ್ಲಿ ನಾವು ನೋಡೋಣ. ಸುಸ್ತಾ ಪ್ರದೇಶ ನೋಡಿ, ಈ ಭಾಗ ಸುಸ್ತಾ ಪ್ರದೇಶ ಇದೆ ನೋಡ್ರಿ. ಕಟ್ಮುಂಡ ಇಲ್ಲಿ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಇಲ್ಲಿ ಪಾಯಿಂಟ್ಸ್ ಇದೆ ನೋಡ್ರಿ. ಇದು ಸುಸ್ತಾ ಪ್ರದೇಶ. ಗಂಡಕಿ ರಿವರ್ ಹರಿತಾ ಇದೆ, ಇಲ್ಲಿ ಗಂಡಕಿ ರಿವರ್ ಹರಿತಾ ಇದೆ. ಹಾಗಾಗಿ ಕಟ್ಮುಂಡ ನೇಪಾಳ, ಈ ಸುಸ್ತಾ ಪ್ರದೇಶ ಬಿಹಾರ್ ರಾಜ್ಯಕ್ಕೆ ಕನೆಕ್ಷನ್ ತಗೊಳ್ತದ ಅದು. ಹಾಗಾಗಿ ಈ ಸುಸ್ತಾ ಪ್ರದೇಶ ಕೂಡ ನಮಗ್ ಸೇರಿದ್ದು ಅಂತದ್ದು ವಿವಾದವನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾಗಿ ಇದು ಕೂಡ ವಿವಾದದ ಕೇಂದ್ರ ಬಿಂದು ಆಗಿದೆ ನೋಡಿ. ಇಲ್ಲಿ ಸುಸ್ತಾ ಪ್ರದೇಶ ಈ ಭಾಗದಲ್ಲಿ ಇದೆ. ಇಲ್ಲಿ ನೇಪಾಳ ಇದೆ, ಇಲ್ಲಿ ಗಂಡಕಿ ರಿವರ್ ಹರಿತಾ ಇದೆ. ಇದು ಇಂಡಿಯಾ. ಹಾಗೆ ಇಂಡಿಯಾ ಬಾರ್ಡರ್ ಇಲ್ಲಿ ಇರುವುದರಿಂದ ನೋಡಿ ಬಾರ್ಡರ್ ಹಂಚಿಕೆ ಇಲ್ಲಿ ಇದೆ ತಾನೇ. ಅದು ಬಾರ್ಡರ್ ಭಾಗದಲ್ಲಿದೆ. ನೇಪಾಳ ಆ ಭಾಗದಲ್ಲಿದೆ. ಹಾಗಾದ್ರೆ ಅದು ನಮಗ್ ಸಂಬಂಧಪಟ್ಟಿದ್ದು ಅಂತಂದು ಏನ್ ಮಾಡ್ತಾ ಇದೆಪ್ಪ ಅಂತಂದ್ರ ತಮ್ಮ ವಾದವನ್ನ ವ್ಯಕ್ತಪಡಿಸ್ತಾ ಇದೆ ನೇಪಾಳ ದೇಶ. ನೋ ಅಲ್ಲ, ಇದು ಕೂಡ ನಮ್ಮ ಬಿಹಾರ ರಾಜ್ಯಕ್ಕೆ ಸೇರ್ಪಡೆ ಆಗಿದ್ದು. ಹಾಗಾಗಿ ಇದು ನೇಪಾಳ ಸುಮ್ನೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರ ಆ ವರ್ಡ್ಸ್ ಗಳನ್ನ ಬಳಕೆ ಮಾಡಿ ವಿವಾದವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದು ತಪ್ಪು, ಇದು ತಪ್ಪು. ಇದು ಹೀಗೆ ಮುಂದುವರೆದ್ರ ಮತ್ತೊಮ್ಮೆ ಇಂಡಿಯಾ ನೇಪಾಳ ವಾರ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಬಟ್ ನೇಪಾಳ ಯುದ್ಧ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಚಿಕ್ಕ ರಾಷ್ಟ್ರ ಹೆದರ್ಕೊಳ್ತದ ಭಾರತಕ್ಕೆ. ಚಿಕ್ಕ ರಾಷ್ಟ್ರ ಭಾರತಕ್ಕೆ ಹೆದರ್ಕೊಳ್ತದ. ಹಾಗಾದ್ರೆ ಅದು ಏನಾದ್ರೂ ಮುಂದಡಿ ಇಡಬೇಕಾದ್ರೆ ಹೆಂಗ್ ಹೋಗ್ತದಪ್ಪ ಅಂದ್ರ ಶಾಂತಿ ಮಾತುಕತೆ ಮೂಲಕವಾಗಿ ಬಗೆಹರಿಸ್ಕೊಳ್ತದ.
ಬಗೆಹರಿಸಿಕೊಳ್ಳಲೇಬೇಕು. ಈ ಶಾಂತಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕಿತ್ತಪ್ಪ ಅಂದ್ರ ನಮ್ಮ ಭಾರತದ ರಕ್ಷಣಾತ್ಮಕ ವ್ಯವಸ್ಥೆ ಬಲಿಷ್ಠವಾಗಬೇಕು. ಭಾರತದ ಗಡಿ ಭದ್ರತೆ ಬಲಿಷ್ಠವಾಗಬೇಕು. ಅಂದಾಗ ಮಾತ್ರ ಇಂಥ ಸಮಸ್ಯೆಗಳು ತನ್ನಿಂದ ತಾನೇ ಶಾಂತಿಯುತವಾಗಿ ಬಗೆಹರಿದು ಬಿಡುತ್ತಾವ. ಇಲ್ಲಂದ್ರೆ ಅವರೇ ನಮ್ಮನ್ನ ಆಕ್ರಮಣ ಮಾಡಿ ನಮ್ಮ ಭೂಪ್ರದೇಶವನ್ನು ಕೂಡ ವಶಪಡಿಸಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಒಬ್ಬರು ಕೌಟಿಲ್ಯ, ಯಾರು ತುಂಬಾ ಫೇಮಸ್ ರಾಜಕೀಯ ಚಿಂತಕರು ಹೌದು, ಆರ್ಥಿಕ ಚಿಂತಕರು ಹೌದು. ಕೌಟಿಲ್ಯ ಅರ್ಥಶಾಸ್ತ್ರದ ಗ್ರಂಥವನ್ನು ಬರೆದಂತವರು. ಮೌರ್ಯ ಸಾಮ್ರಾಜ್ಯದಲ್ಲಿ ಆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆದಂತ ವ್ಯಕ್ತಿತ್ವವನ್ನು ಹೊಂದಿದವರು ಯಾರು? ಕೌಟಿಲ್ಯ. ಒಂದು ಮೌಲ್ಯಯುತವಾದ ವಾಕ್ಯವನ್ನು ಹೇಳ್ತಾರ. ಏನಪ್ಪಾ ಅಂದ್ರ, ದುರ್ಬಲ ಗಡಿಯು ಶತ್ರುಗಳಿಗೆ ಆಮಂತ್ರಣ ಪತ್ರವಿದ್ದಂತೆ ಅಂತ ಹೇಳ್ತಾರೆ. ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರೆ ನೋಡ್ರಿ. ದುರ್ಬಲ ಗಡಿಯು ಶತ್ರುಗಳಿಗೆ ಆಮಂತ್ರಣ ಪತ್ರವಿದ್ದಂತೆ. ರಾಷ್ಟ್ರದ ಬಲವು ಅದರ ಗಡಿಯ ಭದ್ರತೆಯನ್ನ ದೃಢಪಡಿಸಿಕೊಳ್ಳುತ್ತದೆ ಅಂತ ಹೇಳ್ತಾ ಇರ್ತಾರೆ. ರಾಷ್ಟ್ರದ ಬಲವು ಅದರ ಗಡಿ ಭದ್ರತೆಯನ್ನ ದೃಢಪಡಿಸಿಕೊಳ್ಳುತ್ತದೆ ಅಂತ ಹೇಳ್ತಾ ಬರ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಮ್ಮ ಭಾರತ ದೇಶದಲ್ಲಿನ ಏನಾದ್ರೂ ಗಡಿ ವ್ಯವಸ್ಥೆ ದುರ್ಬಲವಾಯಿತಪ್ಪ ಅಂತಂತಂದ್ರೆ, ಈ ಪಾಕಿಸ್ತಾನ ಶತ್ರು ರಾಷ್ಟ್ರ ಇದೆ, ಚೀನಾ ಶತ್ರು ರಾಷ್ಟ್ರ ಇದೆ, ಜೊತೆಗೆ ಅಫಘಾನಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಇವುಗಳು ಕೂಡ ಏನಾಗ್ತಾವಪ್ಪ ಅಂತಂದ್ರ ಮುಗಿಬಿದ್ದು ಆಕ್ರಮಣ ಮಾಡಿಕೊಳ್ಳುವಂತ ಒಂದು ಚಾನ್ಸಸ್ ಜಾಸ್ತಿ ಇರ್ತದ. ಅದಕ್ಕೋಸ್ಕರನೇ ಕೌಟಿಲ್ಯ ತನ್ನ ಸಪ್ತಾಂಗ ಸಿದ್ಧಾಂತವನ್ನು ವಿವರಣೆ ಮಾಡುವಂತ ಸಂದರ್ಭದಲ್ಲಿ ಕೋಟೆ ಮತ್ತು ಬಲದ ಬಗ್ಗೆ ತುಂಬಾ ಮಹತ್ವ ಕೊಟ್ಟು ಹೇಳಿದಾರ ಅನ್ನುವಂಥದ್ದು. ಯಾಕಂದ್ರ ರಾಷ್ಟ್ರದ ಅಭಿವೃದ್ಧಿ ಕೂಡ ರಾಷ್ಟ್ರದ ಭದ್ರತೆಯನ್ನು ಕೂಡ ಅವಲಂಬಿಸಿದೆ. ನೆನಪಿರಲಿ, ರಾಷ್ಟ್ರದಲ್ಲಿನ ಶಾಂತಿ ಮತ್ತು ಅಭಿವೃದ್ಧಿ ರಾಷ್ಟ್ರದ ಭದ್ರತೆಯನ್ನು ಕೂಡ ಅವಲಂಬಿಸಿದೆ. ಅದಕ್ಕೋಸ್ಕರನೇ ರಾಷ್ಟ್ರದ ಗಡಿ ಭದ್ರತೆ ತುಂಬಾ ಬಲಿಷ್ಠವಾಗಬೇಕು. ರಾಷ್ಟ್ರದ ಗಡಿ ಭದ್ರತೆ ಬಲಿಷ್ಠವಾಗ್ಲಿಲ್ಲಪ್ಪ ಅಂತಂದ್ರೆ ಇಂಥ ನೇಪಾಳ ಎಂಬ ಚಿಕ್ಕ ರಾಷ್ಟ್ರಗಳು ಭಾರತ ಭೂಪ್ರದೇಶವನ್ನ ನಮ್ಮ ಭೂಪ್ರದೇಶ ಅಂತಂದು ಅವು ಏನ್ ಮಾಡ್ತಾವಪ್ಪ ಅಂತಂದ್ರ ಧ್ವನಿ ಎತ್ತವ. ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾವು ಅವಕಾಶ ಮಾಡಿ ಕೊಡಬಾರ್ದು ಇತ್ತಪ್ಪ ಅಂದ್ರೆ ನಮ್ಮ ದೇಶದ ಗಡಿ ಭದ್ರತೆಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಲಿಷ್ಠಗೊಳಿಸಬೇಕು. ಈ ಪಾಯಿಂಟ್ಸ್ ನಿಮ್ಗೆ ನೆನಪು. ಈ ಪಾಯಿಂಟ್ಸ್ ಯಾಕೆ ಹೇಳಿದ್ನಪ್ಪ, ಇದು ನಿಮ್ಗೆ ಎಸ್ಐಗೂ ಕೂಡ ಯೂಸ್ ಆಗುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಡಿಸ್ಕಷನ್ ಮಾಡಿದ್ದು ಅನ್ನುವಂಥದ್ದು. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ನಿಮ್ಗೆ ಏನೇನು ಗೊತ್ತಿರ್ಬೇಕಪ್ಪ ಅಂತಂದ್ರ ಇಲ್ಲಿ ಕನೆಕ್ಷನ್ ನೋಡ್ತಾ ಬರ್ತೀನಿ ನಾನು. ಎಕ್ಸಾಮ್ ಪಾಯಿಂಟ್ ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದಾಗ ನೋಡಿ, ಎಕ್ಸಾಮ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಮ್ಯಾಪ್ ರೀಡಿಂಗ್ ಅಂತ ಬಂದಾಗ ಏನ್ ನೆನಪಿರ್ಬೇಕಪ್ಪ ಅಂದ್ರ, ಒಂದು ಲಿಪಿಯಾದೂರ್, ಕಾಲಪಾನಿ, ಲಿಪುಲೇಖ ಪ್ಲೇಸ್ಗಳು ನೆನ್ಪಿಟ್ಕೋಬೇಕು. ಈಗ ಪ್ರೆಸೆಂಟ್ ಯಾವ ದೇಶದಕ್ಕೆ ಸಂಬಂಧಪಟ್ಟಿವಪ್ಪ ಅಂದ್ರ ಈ ಮೂರು ಪ್ಲೇಸ್ಗಳು ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು. ಇವು ಮೂರು ಪ್ಲೇಸ್ಗಳು ಎದಕ್ಕೆ ಸಂಬಂಧಪಟ್ಟಿದ್ದು? ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು. ನೆನಪಿರ್ಲಿ ಪಾಯಿಂಟ್ಸ್. ಇವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದಾಗ ಇಂಡಿಯಾದಲ್ಲಿ ಉತ್ತರಾಖಂಡ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಇವು. ಈ ಪಾಯಿಂಟ್ಸ್ ನೆನಪಿರ್ಲಿ. ಜೊತೆಗಿನೇ ಈ ಪಾಯಿಂಟ್ಸ್ ಜೊತೆಗೆ ಇನ್ನೊಂದು ಎಕ್ಸಾಮ್ ಪಾಯಿಂಟ್ ಏನಪ್ಪಾ ಅಂತಂದಾಗ, ಎಕ್ಸಾಮ್ ಪಾಯಿಂಟ್ ಸುಗೋಲಿ ಒಪ್ಪಂದ ಅನ್ನೋದು ನೆನಪಿರ್ಲಿ. ಸುಗೋಲಿ ಒಪ್ಪಂದ ಅನ್ನೋದು ಕೂಡ ನೆನಪಿರ್ಲಿ. ಜೊತೆಗಿನೇ ಎಕ್ಸಾಮ್ ಪಾಯಿಂಟ್ ಏನಪ್ಪಾ ಅಂತಂದಾಗ ಆಂಗ್ಲೋ ನೇಪಾಳ ವಾರ್ ನಡೀತಿದ್ ನೋಡ್ರಿ. ಇಲ್ಲಿ ಆಂಗ್ಲೋ ನೇಪಾಳ ವಾರ್ ನಡೀತದ. ಆಂಗ್ಲೋ ನೇಪಾಳ ವಾರ್ ಯಾವಾಗ ನಡೀತದಪ್ಪ ಅಂದ್ರ 1814ರಿಂದ 1816ರವರೆಗೆ ನಡೀತದ. ಯುದ್ಧ ಆದ್ನಂತರ ಈ ಒಪ್ಪಂದ ಆಗ್ತದೆ. ಈ ಒಪ್ಪಂದದ ಕೂಡ ನೆನ್ಪಿಟ್ಕೋಬೇಕು. ಜೊತೆಗೆ ಮತ್ತೇನ್ ನೆನ್ಪಿಟ್ಕೋಬೇಕಪ್ಪ ಅಂತಂದಾಗ, ಅಂದ್ರ ಇಲ್ಲಿ ಸುಸ್ತಾ ಅನ್ನೋದು ಪ್ರದೇಶ ನೆನ್ಪಿಟ್ಕೋಬೇಕು. ಸುಸ್ತಾ ಅನ್ನುವಂತ ಪ್ರದೇಶ ನೆನ್ಪಿಟ್ಕೋಬೇಕು.
ಇದು ಬಿಹಾರ ರಾಜ್ಯಕ್ಕೆ ಕನೆಕ್ಷನ್ ತಗೊಳ್ತದ. ಇದು ಕೂಡ ಇಂಡಿಯಾದ ಬಾರ್ಡರ್ ಅಲ್ಲಿ ಇರೋದು. ಇದು ನೇಪಾಳ ನಮ್ದಂತಂದು ಅದೇನ್ ಮಾಡ್ತದೆ ಖ್ಯಾತಿ ತೆಗಿತಾ ಇದೆ. ಸೊ ಹಾಗಾಗಿ ಇದು ಕೂಡ ನೆನ್ಪಿಟ್ಕೋಬೇಕು. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ನಿಮ್ಗೆ ಯಾವ್ಯಾವಪ್ಪ ಅಂತಂದಾಗ ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರ ಇಂಡಿಯಾ ಮತ್ತು ನೇಪಾಳಕ್ಕೆ ಸಂಬಂಧಪಟ್ಟಂತ ವಿವಾದ ಆಗಿದೆಯಲ್ಲ, ವಿವಾದ ಗಡಿ ವಿವಾದ ಅಂತ ನಾವು ನೋಡಿದಾಗ, ಗಡಿ ವಿವಾದ ಅಂತ ನಾವು ಚರ್ಚೆ ಮಾಡಿದಾಗ ಇಲ್ಲಿ ನಿಮ್ಮ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತ ಅಥವಾ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತ ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿದ್ದು ಒಂದು ಏನಪ್ಪಾ ಅಂದ್ರೆ ಆ ಪ್ಲೇಸಸ್ಗಳು 4 ಪ್ಲೇಸ್ ಬರ್ತಾವ ನೋಡ್ರಿ. ಕಾಲಪಾನಿ, ಲಿಂಪಿಯಾದೂರ್ ಮತ್ತ ಲಿಪುಲೇಖ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರ ಸುಸ್ತಾ ಅನ್ನೋದು ನೆನಪಿರ್ಲಿ. ಈ ಸುಸ್ತಾ ಅನ್ನೋ ಪ್ರದೇಶ ಎಲ್ಲಿದೆ? ಬಿಹಾರ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಮ್ಯಾಪ್ ಅಲ್ಲಿ ಹೋದ್ರೆ ಈ 3 ಪ್ಲೇಸ್ಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಉತ್ತರಾಖಂಡ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೀವು ಈ ಪ್ಲೇಸ್ ನೆನಪರ್ಲಿ. ಇಲ್ಲಿ ರಿವರ್ ಕನೆಕ್ಷನ್ ತಗೋತದೆ. ಯಾವ ರಿವರ್ ಅಪ್ಪ ಅಂತಾರ? ಮಹಾಕಾಳಿ, ಇದನ್ನ ಕಾಳಿ ರಿವರ್ ಅಂತಾರ. ಸೊ ಈ ಕಾಳಿ ರಿವರ್ ಗಂಗಾ ನದಿ ಉಪನದಿ, ಇದು ಗಂಗಾ ನದಿ ನೆನಪಿರ್ಲಿ. ಇದು ಇಲ್ಲಿ ಸುಸ್ತಾ ನದಿಗೆ ಸಂಬಂಧಪಟ್ಟ ರಿವರ್ ಒಂದ್ ಬರುತ್ತೆ. ಯಾವ್ದಪ್ಪ ಅಂತಂದ್ರ ಗಂಡಕಿ ಅಂತ ಬರ್ತದ. ಯಾವ್ದು? ಗಂಡಕಿ ರಿವರ್ ಅಂತ ಬರ್ತದ. ಇದು ಕೂಡ ಗಂಗಾ ನದಿಯ ಉಪನದಿ. ರಿವರ್ ಮೇನ್ ಇಂಪಾರ್ಟೆಂಟ್. ಜೊತೆಗೆ ಮತ್ತೆ ಎಕ್ಸಾಮ್ ಪಾಯಿಂಟ್ ಮತ್ತೆ ಯಾವ್ದು ನೆನ್ಪಿಟ್ಕೋಬೇಕು? ಸುಗೋಲಿ 1816ರ ಏನು ಸುಗೋಲಿ ಒಪ್ಪಂದ. ಈ ಒಪ್ಪಂದ ಯಾರ ಮಧ್ಯೆ ನಡೆದ ಪ್ರಶ್ನೆಯನ್ನ ಕೇಳಿದಾಗ ಈ ಒಪ್ಪಂದ ಯಾರ ಮಧ್ಯೆ ನಡೆದಿದಪ್ಪ ಅಂದ್ರ ಬ್ರಿಟಿಷ್ ಇಂಡಿಯಾ ಪ್ಲಸ್ ನೇಪಾಳ ಮಧ್ಯೆ ನಡೀತದ. ಬ್ರಿಟಿಷ್ ಇಂಡಿಯಾ ಮತ್ತು ನೇಪಾಳ ಮಧ್ಯೆ ಯಾಕೆ ನಡೀತಪ್ಪ ಅಂತಂದಾಗ ಈ ಪಾಯಿಂಟ್ಸ್ ಕೂಡ ನೆನ್ಪಿಟ್ಕೊಳ್ರಿ. ಏನಪ್ಪಾ ಅಂದ್ರ 1814 ಮತ್ತು 1816ರ ಅವಧಿಯಲ್ಲಿ ಒಂದು ಯುದ್ಧ ನಡೀತದ. ಅದು ಏನಪ್ಪಾ ಅಂದ್ರ ಆಂಗ್ಲೋ ನೇಪಾಳ್ ಯುದ್ಧ ಅನ್ನುವಂಥದ್ದು. ಆಂಗ್ಲೋ ನೇಪಾಳ್ ಯುದ್ಧ. ಇವು ಎಕ್ಸಾಮ್ ಬರುವಂತ ಪಾಯಿಂಟ್ಸ್. ಮ್ಯಾಪ್ ಅಲ್ಲಿ ನಿಮ್ಗೆ ತೋರಿಸಿದೀನಿ. ಇನ್ನೊಂದ್ಸತಿ ನೀವೇನ್ ಮಾಡ್ರಪ್ಪ ಅಂತಂದ್ರ ಮ್ಯಾಪ್ ರೀಡಿಂಗ್ ಅನ್ನು ಮಾಡಿದಾಗ ಆ ವಿಷಯ ನಿಮ್ಗ ಗೊತ್ತಾಗ್ತದ. ಹಾಗಾಗಿ ಸೊ ಈ ಪಾಯಿಂಟ್ಸ್ ನಿಮ್ಗೆ ಅರ್ಥವಾಗಿತ್ತಂತಂದು ನಾನು ಭಾವಿಸುತ್ತಾ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಎಸ್, ಥ್ಯಾಂಕ್ಸ್.